ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇದೆ. ಈ ಒಂದು ವಿಚಾರ ಇಡೀ ರಾಜ್ಯವನ್ನೇ ಬಿಸಿ ಮಾಡುವಂತ ಒಂದು ಸನ್ನಿವೇಶ ಕಾಣಿಸ್ತಾ ಇದೆ. ಕಾರಣ ಏನಂತಂದ್ರೆ ಸರ್ಕಾರದ ನಡೆ, ಸಂಪುಟದಲ್ಲಿ ಆಗ್ತಾ ಇರುವಂತಹ ಚರ್ಚೆ, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ, ಜೆಡಿಎಸ್ ನಾಯಕರು. ಸರ್, ರಾಜ್ಯ ಸರ್ಕಾರ ಯಾವ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ನಡೆಯಿದೆ ಅಂತಂದ್ರೆ ವಿರೋಧ ಪಕ್ಷವನ್ನೇ ಬಿಸಿ ಇಡುವಂತ ಕೆಲಸ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ದರ ಏರಿಕೆ, ಇನ್ನೊಂದ್ ಕಡೆಯಲ್ಲಿ ಯಾವುದೋ ಧರ್ಮದ ವಿಚಾರ ಸಂಘರ್ಷ, ಈಗ ಜಾತಿ ಜನಗಣತಿ ವಿಚಾರ ಬಂದಿದೆ. ಇದು ಮೊದಲನೇದಾಗಿ ರಾಜ್ಯದ ಯಾವುದೇ ರಾಜ್ಯಕ್ಕೆ ಅಧಿಕಾರ ಇದೆ ಜನಗಣತಿ ಮಾಡುವಂತ ವಿಚಾರ, ಜಾತಿ ಜನಗಣತಿ ಮಾಡೋದು. ಆದ್ರೂ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಿ? ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಿಂದ ಪ್ರಯತ್ನಗಳು ನಡೀತಾನೆ ಇದೆ. ಇವತ್ತಿನ ಮುಖ್ಯಮಂತ್ರಿಗಳು 2015ರಲ್ಲಿ ಅವರ ಕಾಲಾವಧಿಯಲ್ಲಿ ಅವರು ಮುಖ್ಯಮಂತ್ರಿಗಳಾದಾಗ ಕಾಂತರಾಜುರವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಆಯೋಗವನ್ನ ರಚನೆ ಮಾಡ್ತಾರೆ. ಅಲ್ಲಿಂದ ತಮಗೆ ಗೊತ್ತಿದ್ದಂಗೆ 180 ಕೋಟಿ ರೂಪಾಯಿಯಷ್ಟು ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನ ಸುಮ್ಮನೆ ಸ್ವೇಚ್ಛಾಚಾರವಾಗಿ ಅದರ ಹೆಸರಲ್ಲಿ ಖರ್ಚು ವೆಚ್ಚ ಮಾಡ್ಕೊಂಡು ಅದನ್ನ ಅಂತಿಮವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು 18ರಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಯಾವ ಒಬ್ಬ ಮೆಂಬರ್ ಸೆಕ್ರೆಟರಿ ಆಗಿದ್ದಂಥವ್ರು ಸೈನ್ ಹಾಕ್ಲಿಕ್ಕಿಲ್ಲ ಆ ಫೈಲ್ಗೆ. ಅದನ್ನ ಗಮನಿಸಿದಂತ ಸನ್ಮಾನ್ಯ ಕುಮಾರಣ್ಣ ಅವರು ಯಾವುದೇ ರೀತಿ ಇದನ್ನ ಮುಂದುವರ್ಸೋದ್ರಲ್ಲಿ ಅರ್ಥ ಇಲ್ಲ, ಬಿಕಾಸ್ ಅವರಲ್ಲೇ ಕಾನ್ಫಿಡೆನ್ಸ್ ಇಲ್ಲ ಇದು ಎಷ್ಟು ವೈಜ್ಞಾನಿಕವಾಗಿ ಆಗಿದ್ಯೋ ಏನೋ ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಿ ಸ್ವಾಭಾವಿಕವಾಗಿ ಅದನ್ನ ತಿರಸ್ಕಾರ ಮಾಡ್ತಾರೆ ಫೈಲ್ನ. ಈಗ ಹೊಸದಾಗೆ ತಾವೇ ಹೇಳ್ದಂಗೆ ಸೆಪ್ಟೆಂಬರ್ 22ರಿಂದ 15 ದಿನದಲ್ಲಿ ಈ ಜಾತಿ ಗಣತಿಯನ್ನ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರಗಳು, ಚರ್ಚೆಗಳು ಏನು ಪ್ರಾರಂಭ ಆಗಿದೆ. ಈಗ ನಮಗೆ ತಿಳಿದ ಮಟ್ಟಕ್ಕೆ ಈಗ 60 ಪ್ರಶ್ನೆಗಳನ್ನ ಇಟ್ಕೊಂಡು 2 ಕೋಟಿ ಜನಗಳ ಮನೆಗಳಿಗೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದಾದ್ರೆ ಯಾರಾದರೂ ಬೇಸಿಕ್ ಕಾಮನ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಎಷ್ಟು ನೀವು ಸಮಯ ಮೀಸಲಿಡಬೇಕಾಗ್ತದೆ, ಎಷ್ಟು ಮ್ಯಾನ್ ಪವರ್ ಡಿಪ್ಲಾಯ್ ಮಾಡಬೇಕಾಗ್ತದೆ, ಆಮೇಲೆ ಎಷ್ಟು ಜನ ಮನೆಗಳಿಗೆ 2 ಕೋಟಿ ಮನೆಗಳಿಗೆ ಹೋಗಿ ತಲುಪೋದು ಅಂತಕ್ಕಂಥದ್ದಾದ್ರೆ ಏನು ಹುಡುಗಾಟದ ವಿಚಾರ ಅಲ್ಲ. ಜೊತೆಯಲ್ಲಿ ಮತ್ತೆ ಇದಕ್ಕೆ 420 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಹಣವನ್ನ ಸ್ವೇಚ್ಛಾಚಾರವಾಗಿ ಮತ್ತೆ ಇದ್ರ ಹೆಸರಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆದರೆ ಅದೇ ಈಗ ತಾನೇ ಮಾಹಿತಿ ಬಂದಂಗೆ ಕೇಂದ್ರದ ನಾಯಕರುಗಳು, ಕಾಂಗ್ರೆಸ್ನ ನಾಯಕರುಗಳು ಸೂಪರ್ CM ಅವರು ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಕೇಳಿದೆ. ಸೂಪರ್ CM ಅವರು ಎಂಟ್ರಿ ಕೊಟ್ಟ ಮೇಲೆ ಮತ್ತೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆಲ್ಲ ಏನು ಕೆಲಸ ಇರಲಿಕ್ಕಿಲ್ಲ. ಅವ್ರು ಏನು ಹೇಳ್ತಾರೆ ಅವರು ಅದಕ್ಕೆ ತಲೆ ಅಳ್ಳಾಡ್ಸ್ಕೊಂಡು ತಲೆ ಬಾಗಬೇಕಾಗ್ತದೆ. ಬಟ್ ಅಂತಿಮವಾಗಿ ಸರ್, ತಾವು ತಮ್ಮ ಪ್ರಶ್ನೆನಲ್ಲೇ ಉತ್ತರವನ್ನು ಇಟ್ಟಿದ್ರಿ. ಈಗ ಜಾತಿ ಗಣತಿ ಕಾಲಮನ್ನ ಈಗಾಗಲೇ ಕೇಂದ್ರ ಸರ್ಕಾರ ಇನ್ನೊಂದು 4 ತಿಂಗಳಲ್ಲಿ ಅದೆಲ್ಲವೂ ಕೂಡ ಇತ್ಯರ್ಥ ಆಗಿ ಘೋಷಣೆ ಆಗ್ತಕ್ಕಂಥ ಒಂದು ಸ್ಟೇಜಿಗೆ ಬಂದು ನಿಂತುಬಿಟ್ಟಿದೆ. ಹಾಗಾಗಿ ಮತ್ತೆ ಇವರು ಇದನ್ನ ಸಪ್ರೇಟ್ ಆಗಿ ಮಾಡುವಂಥ ಅಗತ್ಯತೆನೂ ಇಲ್ಲ, ಪ್ಲಸ್ ಇವ್ರಿಗೆ ಹಕ್ಕು ಕೂಡ ಇಲ್ಲ. ಇವ್ರು ಮ್ಯಾಕ್ಸಿಮಮ್ ಒಂದು ಸರ್ವೆ ಮಾಡ್ಬೋದು, ಬಟ್ ಈ ಕ್ಯಾಸ್ಟ್ ಸೆನ್ಸಸ್ ರಿಪೋರ್ಟನ್ನ ಮಾಡ್ತಕ್ಕಂಥ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅದು ಆಲ್ರೆಡಿ ಮಾಡ್ತಾ ಇದ್ದಾರೆ, ಕಾಲಮನ್ನು ಕೂಡ ಇಟ್ಟಿದ್ದಾರೆ. 4 ತಿಂಗಳಲ್ಲಿ ಎಲ್ಲವೂ ಕೂಡ ಹೊರಗೆ ಬೀಳ್ತಾ ಇದೆ. ಹಾಗಿದ್ದಾಗ ಇಷ್ಟು ಅರ್ಜೆನ್ಸಿಯಲ್ಲಿ, ತರಾತುರಿಯಲ್ಲಿ ಇದರಿಂದ ಲೆಕ್ಕಾಚಾರಗಳೇನು, ಯಾತಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮುದಾಯದ ನಾಯಕರುಗಳಲ್ಲೂ ಕೂಡ ಇವತ್ತು ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಾವು ಸಚಿವ ಸಂಪುಟದ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲೇ 4 ತಿಂಗಳಿಂದನೂ ಕೂಡ ಇದು ಬಹಳ ಗಂಭೀರವಾದಂತ ಚರ್ಚೆ ಆಯ್ತು. ಜನರಿಗೆ ಆತಂಕ ಶುರುವಾಗಿದೆ ಎಲ್ಲಿದೆ ಅಂದ್ರೆ, ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಇದು ಇಲ್ಲದೆ ಇರುವಂತಹ ಜಾತಿಗಳು. ಅಂದ್ರೆ ಯಾರು ಯಾವ್ದಾದ್ರು ಮುಖ ಹೋಗ್ಬೋದು ಬಿಡ್ಬೋದು, ಅವ್ರವ್ರ ಇಷ್ಟ. ಆದ್ರೆ ಈ ರೀತಿಯ ಒಂದು ಸಮುದಾಯದ ಜಾತಿಯನ್ನ ಇನ್ನೊಂದು ಧರ್ಮಕ್ಕೆ ಸೇರಿಸ್ತಿರೋದು ಎಲ್ರಿಗೂ ಆತಂಕ ಸೃಷ್ಟಿಯಾಗಿದೆ ಸರ್. 331 ಟೋಟಲ್ ಈ ಇಲ್ಲ ಸಲ್ಲದೆ ಇರ್ತಕ್ಕಂಥ ಈ ಸೆಲ್ಫ್ ಕ್ರಿಯೇಟೆಡ್ ಜಾತಿಗಳನ್ನ ಇವತ್ತೇನೋ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿನೋ ಅಥವಾ ಸರ್ಕಾರನೋ, ನಾನು ನೇರವಾಗಿ ಅದು ಯಾರು ಇದರಲ್ಲಿ ಪಾಪ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಒಂದು ಸಾರಿ ಇಲ್ಲಿ ಇದನ್ನ ಮಾಡೋದ್ರಿಂದ ಜಾತಿಯ ಮಧ್ಯೆ, ಸಮಾಜದ ಮಧ್ಯೆ ನೀವು ಉಂಟಾಗ್ತಕ್ಕಂಥ ಮುಂದಿನ ರಿಪರ್ಕೇಷನ್ಸ್ ಏನಿದೆ, ಪರಿಣಾಮಗಳೇನಿದೆ, ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕಾಗ್ತದೆ. ಪ್ಲಸ್ ಮುಖ್ಯಮಂತ್ರಿಗಳು ನಾನು OBC ವರ್ಗಕ್ಕೆ ನಾನು ಒಬ್ಬನೇ ಚಾಂಪಿಯನ್ ಲೀಡ್ರು ಅಂತಕ್ಕಂಥದ್ದು ಯಾವಾಗಲೂ ಬೆಂತಟ್ಕೋತಾ ಇರ್ತಾರೆ. ಈಗ OBCಯ ನಿಗಮಗಳಲ್ಲಿ ಇಲ್ಲಿವರೆಗೂ ಕೂಡ ಅಧ್ಯಕ್ಷರನ್ನ ನೇಮಕಾತಿ ಮಾಡಿಲ್ಲ. 11ರಲ್ಲಿ 3 ಆಗಿರೋದು, ಬಟ್ ಸಂಬಳ ಹೋಗಿದೆ. ಅದು ಏನು CAG ರಿಪೋರ್ಟ್. ಇದು ನಾವ್ ಯಾರೋ ಸುಮ್ಮನೆ ವಿರೋಧ ಪಕ್ಷದವರು ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. CAG ರಿಪೋರ್ಟು ಪ್ರಕಟ ಆಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ವರದಿ.
ಇದು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಅದೇನು ಉತ್ತರ ಕೊಡ್ತಾರೋ ನಾವು ಕಾದ್ ನೋಡ್ಬೇಕು. ಬಹಳ ಗಂಭೀರವಾದಂತ ವಿಚಾರ. ಬಟ್ ಜಾತಿ ಗಣತಿ ಇವತ್ತೇನ್ ಮಾಡ್ತಾ ಇದ್ದಾರೆ, ಈಗ ಬಹುಶಃ ಏನೋ ಮೀಟಿಂಗ್ ನಡೀತಾ ಇದೆ ಅಂತ ನಾನು ಕೇಳಿದೆ. ಬಹುಶಃ ಇದು ಕೈ ಬಿಡ್ತಕ್ಕಂತ ಒಂದು ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ಬೋದು, ಸೂಪರ್ ಸಿಎಂ ಅವರು ಹೇಳ್ಬೋದೇನೋ ಅಂತಕ್ಕಂಥದ್ದು ಅನ್ಕೊಂಡಿದೀನಿ. ಅಂದ್ರೆ ಇಲ್ಲಿ ಇನ್ನೊಂದು ವಿಚಾರ ಅಂದ್ರೆ ಸಚಿವ ಸಂಪುಟ ಸಭೆ ಆಗಿದೆ ಮೊನ್ನೆ. ಸಭೆಯಲ್ಲಿ ಬಹುತೇಕರು ಸುಮಾರು ಒಂದು 90% ಸಚಿವರುಗಳು ಇದಕ್ಕೆ DCM ಆದಿಯಾಗಿ ಎಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ. ಸರ್ಕಾರಕ್ಕೆ ಕಂಟಕ ಬರಬಹುದು, ಇದೇ ರೀತಿ ನಾವು ಸರ್ವೆ ಮಾಡ್ತಾ ಹೋದ್ರೆ, ಬದಲಾವಣೆ ಮಾಡ್ಕೊಳ್ಳದೆ ಇದ್ರೆ ಹಾಗಾಗಿ ನಿಲ್ಸೋದು ಸೂಕ್ತ ಅನ್ನೋಂಥ ಚರ್ಚೆನೂ ಆಗಿದೆ ಅನ್ನೋಂಥ ಮಾಹಿತಿ ಸರ್ಕಾರದ ಒಳಗಡೆನೆ ಗೊಂದಲ. ಇದು ತಾವ್ ಹೇಳ್ದಂಗೆ ಸರ್, ಈಗ 4 ತಿಂಗಳ ಹಿಂದೆನೂ ಇದೇ ರೀತಿ ಸಚಿವ ಸಂಪುಟದಲ್ಲಿ ಒಂದು ಗೊಂದಲ ಆಯ್ತು. ಒಪನಾಗೆ ಒಂದಷ್ಟು ಜನ ಅವ್ರವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಸ್ವಾಭಾವಿಕವಾಗಿ ಒಬ್ಬೊಬ್ರು ಒಂದೊಂದು ಸಮುದಾಯಕ್ಕೆ ಸೇರಿರಿದಾಗ ಅವರಲ್ಲೂ ಒಂದು ಆತಂಕ ಇರ್ತದೆ. ಈಗ ಏನಪ್ಪ ಇದು ಇಷ್ಟು ಅವೈಜ್ಞಾನಿಕವಾಗಿ ಆದಾಗ ಇಷ್ಟು ನಾವು ಯಾವ ರೀತಿ ಇದನ್ನ ಒಪ್ಕೊಳ್ಳೋಂಥದ್ದಾಗತ್ತೆ, ನಮ್ಮ ಸಮುದಾಯನ ನಾವು ಯಾವ ರೀತಿ ಬಿಟ್ಕೊಡ್ಬೋದು, ಇರ್ತಕ್ಕಂಥ ವಾಸ್ತವಾಂಶದ ರಿಪೋರ್ಟ್ ಇದ್ದಾಗ ಎಲ್ಲರೂ ಕೂಡ ತಲೆಬಾಗ್ಬೇಕಾಗ್ತದೆ, ಒಪ್ಪಬೇಕಾಗ್ತದೆ. ಬಿಕಾಸ್ ದಿ ಸರ್ವೇಸ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಓನ್ಲಿ ಆನ್ ದ ಬೇಸಿಸ್ ಆಫ್ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಅಷ್ಟೇ. ಹಾಗಾಗಿ ಅದಿಲ್ಲದೆ ಇನ್ನೇನೋ ಬೇರೆ ಲೆಕ್ಕಾಚಾರ ಇದ್ದಾಗ ಆಯಾ ಸಮುದಾಯದ ಸರ್ವಪಕ್ಷದ ನಾಯಕರುಗಳು ಇನ್ನ ಅವರು ಕೂಡ ಅವ್ರವ್ರ ಸಮುದಾಯದ ಪರವಾಗಿ ನಿಲ್ತಕ್ಕಂಥದ್ದು ಅವ್ರ ಧರ್ಮ ಇರುತ್ತೆ, ಸ್ವಾಭಾವಿಕವಾಗಿ ನಿಲ್ತಾರೆ. ಅದಕ್ಕೆ ಈಗ ಒಕ್ಕಲಿಗ ಸಮುದಾಯದಲ್ಲೂ ಸಭೆ ಕರೆದಿದ್ದಾರೆ ನಾಡಿದ್ದು. ಲಿಂಗಾಯತ ಸಮುದಾಯದವರು ಕೂಡ ಸಭೆ ಕರೆದಿದ್ದಾರೆ. OBC ಅವರು ಮೊನ್ನೆ ಬಿಜೆಪಿ ಒಂದಿಷ್ಟು ಲೀಡರ್ಗಳು ಸಭೆ ಮಾಡಿದ್ದಾರೆ. ಸೊ ಎಲ್ಲಾ ಧರ್ಮದವರು ಬೇರೆ ಬೇರೆ ಕಡೆಯಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಇದೇನಾದ್ರೂ ಪರಿಣಾಮ ಬೀರುತ್ತಾ? ಯಾವ ರೀತಿ ನಿರ್ಣಯ ಆಗ್ಬೋದು ಅಂತೀರಿ? ಏನಿಲ್ಲ ಸರ್, ಒಂದು ಕ್ಲೋಸ್ ಡೋರ್ ಅಲ್ಲಿ ಪರಮ ಪೂಜ್ಯರು ಆಯಾ ಸಮುದಾಯದ ಸ್ವಾಮೀಜಿಗಳು ನೇತೃತ್ವದಲ್ಲಿ ಜೊತೆಯಲ್ಲಿ ಸರ್ವಪಕ್ಷದ ಎಲ್ಲ ಆಯಾ ಸಮುದಾಯದ ನಾಯಕರುಗಳು ಯಾರಿರ್ತಾರೆ, ಸ್ವಾಭಾವಿಕವಾಗಿ ಒಂದು ಕ್ಲೋಸ್ ಡೋರ್ ಅಲ್ಲಿ ಒಂದು ಚರ್ಚೆ ಆಗ್ತದೆ. ಇದರ ಸಾಧಕ ಬಾಧಕಗಳೇನು, ವಾಟ್ ಆರ್ ದ ಪ್ರೋಸ್ ಅಂಡ್ ಕಾನ್ಸ್, ಏನು ಅನ್ಯಾಯ ಆಗ್ತಾ ಇದೆ ಅಥವಾ ಏನು ವಾಸ್ತವಾಂಶದಲ್ಲಿ ಯಾವ ರೀತಿ ನಾವು ಇದನ್ನ ಅಪ್ರೋಚ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಅಂತೂ ಆಗುತ್ತೆ. ಆಯಾ ಸಮುದಾಯದ ಮುಖಂಡರುಗಳ ಮಧ್ಯೆ ಚರ್ಚೆ ಆಗ್ತದೆ. ಬಟ್ ನೋಡೋಣ, ಅಂತಿಮವಾಗಿ ರಾಜ್ಯ ಸರ್ಕಾರ ಇದು ಕೈ ಬಿಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಾನಂತೂ ಬಹಳ ಗಂಭೀರವಾಗಿ ಆಗ್ರಹಿಸ್ತೀನಿ. ಯಾಕಂದ್ರೆ ನಿರ್ಮಲಾನಂದ ಶ್ರೀಗಳು ಸೇರಿದಾಗೆ ಬಹಳ ಪ್ರಮುಖರೆಲ್ಲರೂ ಕೂಡ ಒಟ್ಟಾಗಿ ಸಭೆ ಮಾಡ್ತಾ ಇದ್ದಾರೆ. ಹಿಂದೆ DCM DK ಶಿವಕುಮಾರ್ ಅವರು ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು, ಪೆನ್ನು ಪೇಪರ್ ಕೊಡಿ ನನ್ನ ಕೈಗೆ ಅಂತೇಳಿ. ಸೊ ಈ ಪೇಪರ್ ಕೊಟ್ಟಂತ ಸಂದರ್ಭದಲ್ಲಿ ಇಂತಹ ನಿರ್ಣಯ ಆಗ್ತಾ ಇರುವಾಗ ಒಂದು ಸಮುದಾಯದ, ಒಕ್ಕಲಿಗ ಸಮುದಾಯದ, ಪ್ರಭಾವಿ ಸಮುದಾಯದ ಸ್ವಾಮೀಜಿ ಒಬ್ರು ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದಾಗ ಸರ್ಕಾರದ ಮೇಲೆ ನಿಜ ಒಂದು ಒತ್ತಡ ಬಂದಿರಬಹುದು, ಕೈ ಬಿಡಬಹುದು ಅಂತ ಅನ್ಸುತ್ತೆ. ಮಾನ್ಯ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಜನ ಏನೋ ಪೆನ್ನು ಪೇಪರ್ ಕೊಟ್ಟರು, ಆದರೆ ಪೆನ್ನು ಯಾವ ಕೆಲಸಕ್ಕೆ ಬಳಕೆ ಮಾಡಬೇಕು ಆ ಕೆಲಸಕ್ಕೆ ಬಳಕೆ ಮಾಡ್ತಾ ಇಲ್ಲ. ಬೇಕಾಗದೇ ಇರತಕ್ಕಂಥ ಕೆಲಸಗಳಿಗೆ, ಅವರ ಸ್ವಂತ ಕೆಲಸಗಳಿಗೆ ಪೆನ್ನು ಬಳಕೆ ಆಗ್ತಾ ಇದೆ. ಅದಕ್ಕೆ ಇವತ್ತು ರಾಜ್ಯ ಈ ಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಬೆಂಗಳೂರು ನಗರದ ಪರಿಸ್ಥಿತಿಗಳು, ಪ್ರತಿನಿತ್ಯ ಪಾಟೋಲ್ ಸಮಸ್ಯೆಗಳು, ರಸ್ತೆ ಸಮಸ್ಯೆಗಳು, ಗಾರ್ಬೇಜ್ ಸಮಸ್ಯೆಗಳು, ಇವೆಲ್ಲವೂ ಕೂಡ ಏನು ಬೆಂಗಳೂರಿನ ನಾಗರಿಕರು ಎದುರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿ ಅವರು ಏನು ಸಣ್ಣ ಸ್ಥಾನ ಅಲ್ಲ. ಏನು ಮಾಡ್ತಾ ಇದ್ದಾರೆ, ಪೆನ್ ಇಟ್ಕೊಂಡು ಪೇಪರ್ ಎಷ್ಟು ಬೇಕಾದ್ರೆ ಪೇಪರ್ ಸಿಗುತ್ತೆ, ಆಳೆಗಟ್ಟಲೆ ತಗೋಬಹುದು, ಪೇಪರ್ಗೆ ಏನು ತೊಂದರೆ ಇಲ್ಲ. ಏನು ಡೈರಿನೇ ಇಟ್ಕೋಬಹುದು, ಪೆನ್ನು ಇದೆ, ಪೆನ್ನು ಎಂತ ಪೆನ್ ಬೇಕಾದ್ರೂ ಇಟ್ಕೋಬಹುದು. ಉಪಮುಖ್ಯಮಂತ್ರಿಗಳಿಗೆ ಆ ಶಕ್ತಿ ಇದೆ. ಬಟ್ ಈ ಸರ್ಕಾರ ಬಳಕೆ ಯಾವ್ದಕ್ ಮಾಡ್ತಾ ಇದ್ದಾರೆ? ಈ ಸರ್ಕಾರ ಬಂದ್ಮೇಲೆ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರೋದೇನಂದ್ರೆ, ಒಂದು ಕ್ರಿಶ್ಚಿಯನ್ರ ಓಲೈಕೆ ಆಯ್ತು, ಇನ್ನೊಂದ್ ಕಡೆ ಮುಸ್ಲಿಮರ ಓಲೈಕೆ ಆಯ್ತು. ಒಂದು ಏಸು ಬೆಟ್ಟ ಅಲ್ಲಿ ಏಸು ಪ್ರತಿಮೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, DCM ಅವರೇ ಹೊರಟಿದ್ರು. ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳು ಮುಸ್ಲಿಮರನ್ನ ನೇರವಾಗಿ ಓಲೈಕೆ ಮಾಡ್ತಿದ್ದಾರೆ ಅನ್ನೋ ಆರೋಪ. ಸಾರ್ವಜನಿಕ ವಲಯದಲ್ಲಿ ವೇದಿಕೆಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾವ್ಯಾವ ರೀತಿ ಒಂದು ಧರ್ಮದ ಓಲೈಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಜೊತೆಯಲ್ಲಿ ಮತ್ತೊಂದು ಧರ್ಮಕ್ಕೆ ಅಪಮಾನ ಆಗ್ತಕ್ಕಂಥ ಕೆಲವೊಂದಷ್ಟು ಹೇಳಿಕೆಗಳನ್ನು ಕೂಡ ನೋಡಿದೀವಿ ನಾವು. ನೀವೇ ಹೇಳ್ದಂಗೆ ಪ್ರಾರಂಭದಲ್ಲಿ ನೀವು ಮಾತಾಡ್ಬೇಕಾದ್ರೆ ಈಗ ಹೇಳ್ತಾ ಇರಿ ನಿಮ್ಮ ಪ್ರಶ್ನೆನಲ್ಲಿ, ನೀವು ಏನು ಕೆಲವೊಂದಷ್ಟು ಈಗ ಇಶ್ಯೂ ಬೇಸ್ಡ್ ಪೊಲಿಟಿಕ್ಸ್ನ ಇಟ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನ ನಾಯಕರುಗಳು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥದ್ದುಂಟು. ಜೊತೆಯಲ್ಲಿ ಇಶ್ಯೂ ಬೇಸ್ಡ್ ಪೊಲಿಟಿಕ್ಸ್ ಮೂಲಕ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡು ದೇವೇಗೌಡರು ಸಾಹೇಬ್ರಂಥವರು ಒಳ್ಳೆ ಗಂಭೀರವಾದ ಚರ್ಚೆಗಳು ಮಾಡಿರ್ತಕ್ಕಂಥದ್ದು ಕೂಡ ಸದನದ ಒಳಗಡೆ ನಾವೆಲ್ಲರೂ ನೋಡ್ಕೊಂಡ್ ಬಂದಿದ್ದೇವೆ. ಆದರೆ ಈಗೇನಾಗಿದೆ, ಇವೆಲ್ಲವೂ ಕೂಡ ಗಾಳಿಗೆ ತೂರಿ ಸಂಪೂರ್ಣವಾಗಿ ಡೈವರ್ಷನ್ಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾವಾಗ ಸರ್ಕಾರ ತನ್ನ ತಪ್ಪು ಇನ್ನೇನು ಹೊರಗಡೆ ಎಕ್ಸ್ಪೋಸ್ ಆಗ್ಬೋದು ಅಂತಕ್ಕಂಥ ಆತಂಕ ಸೃಷ್ಟಿ ಆಗುತ್ತೋ ಆಗೆಲ್ಲ ಧರ್ಮವನ್ನ ಮುಂದಿಡ್ತಾರೆ.
ಅಥವಾ ಬೇರೆ ಇನ್ಯಾವುದೋ ಹುಟ್ಟಾಕ್ತಾರೆ. ಈಗ ನೋಡಿ, ಸುಮ್ಮನೆ ಜಾತಿ ಗಣತಿ ಒಂದ್ ಚರ್ಚೆ, ಒಂದ್ ಟೈಮ್ ಪಾಸ್. ಇದು ಎಷ್ಟರ ಮಟ್ಟಕ್ಕೆ ಇದು ಪರಿಣಾಮಕಾರಿಯಾಗಿ ಆಕ್ಷನ್ ಆಗುತ್ತೆ ಅಂತ ಗೊತ್ತಿಲ್ಲ. ಮತ್ ನೋಡಿ, ಈಗ ಸೂಪರ್ ಸಿಎಂ ಬಂದಿದ್ದಾರೆ, ಮತ್ ಇಶ್ಯೂ ಡೈವರ್ಟ್ ಅಷ್ಟೇ. ಇದೇನು ಎಷ್ಟು ಕಾಲಹರಣ ಮಾಡ್ಲಿಕ್ಕೆ ಆಗ್ತದೋ ಮಾಡ್ತಾ ಇದ್ದಾರೆ ಸರ್ಕಾರ. ಸೊ ಯಾವುದೇ ಸರ್ಕಾರ ಒಂದು ರಾಜ್ಯಕ್ಕೆ ಅಭಿವೃದ್ಧಿಗೋಸ್ಕರ ಇಂಡಸ್ಟ್ರಿಗಳನ್ನ ತರುವಂತ ಪ್ರಯತ್ನ ಮಾಡುತ್ತೆ. ಈ ಸರ್ಕಾರದಲ್ಲೂ ಕೆಲವು ಸಚಿವರು ಬೇರೆ ಬೇರೆ ದೇಶಗಳಿಗೆ ಹೋಗಿನೂ ಕೂಡ ರೋಡ್ ಶೋ ಮಾಡಿ ಬಂದಿದ್ದಾರೆ. ಬಟ್ DCM ಒಂದು ಮಾತು ನೇರವಾಗಿ ಹೇಳಿದ್ದಾರೆ, ಬಿಟ್ಟು ಹೋಗೋರು ಹೋಗ್ಬೋದು ಅಂತೇಳಿ. ಅಂದ್ರೆ ಇಲ್ಲಿನ ರಸ್ತೆಗಳು ಹೊಂಡ ಬಿದ್ದಿದಾವೆ, ಮೂಲಸೌಕರ್ಯ ಸರಿಯಾಗಿಲ್ಲ, ಈ ತರ ವಿಚಾರಗಳನ್ನ ಕಂಪನಿಗಳ CEOಗಳು ಪ್ರಶ್ನೆ ಮಾಡಿದಾಗ ಅಥವಾ ಅದ್ರ ಬಗ್ಗೆ ಸರಿಪಡಿಸಿ ಅಂತ ಮನವಿ ಮಾಡಿದಾಗ DCM ಅವರು ಈ ರೀತಿ ಮಾತನ್ನ ಹೇಳಿದ್ರೆ ಇದು ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಎಫೆಕ್ಟ್ ಅಲ್ವಾ? ಈಗ ಉಪಮುಖ್ಯಮಂತ್ರಿಗಳು ಒಂದು ಯೋಚನೆ ಮಾಡಬೇಕಾಗಿರುವಂಥದ್ದು, ಕರ್ನಾಟಕ ರಾಜ್ಯಕ್ಕೆ, ಅದರಲ್ಲೂ ಬೆಂಗಳೂರು ನಗರಕ್ಕೆ ಒಂದು ಗ್ಲೋಬಲ್ ರೆಕಗ್ನಿಷನ್ ಇದೆ ಇಡೀ ವಿಶ್ವದಾದ್ಯಂತ. ಇಂಥ ನಗರದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದ ನಾನು ಪ್ರಾರಂಭ ಮಾಡೋದಾದ್ರೆ, IT-BT ಸೆಕ್ಟರ್ಗೆ ಆಹ್ವಾನವನ್ನು ಕೊಟ್ಟು, ಭೂಮಿಯನ್ನು ಕೊಟ್ಟು, ವಿದ್ಯುತ್ತನ್ನು ಕೊಟ್ಟು, ಇನ್ಫ್ರಾಸ್ಟ್ರಕ್ಚರ್ನ ಪ್ರಾವಿಷನ್ ಮಾಡಿ, 10 ವರ್ಷಗಳ ಕಾಲ ಟ್ಯಾಕ್ಸ್ ಹಾಲಿಡೇನ ಡಿಕ್ಲೇರ್ ಮಾಡಿ ಅವ್ರನ್ನ ಇಲ್ಲಿ ಕರೆ ತಂದಿದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು. ಇಲ್ಲಾಂದ್ರೆ ಏನು ಬೆಂಗಳೂರಿಗೆ ಬರಬೇಕು ಅನ್ನೋದೇನು ಇರಲಿಲ್ಲ. ಆದರೆ ಇಲ್ಲಿ ಈಗ ಔಟರ್ ರಿಂಗ್ ರೋಡಲ್ಲಿ, ಅದರಲ್ಲೂ ನೀವು ವಿಪ್ರೋ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಗೂಗಲ್ ಇರ್ಬೋದು, ತುಂಬ ಕಂಪ್ನೀಸ್ಗಳಿದೆ. 93 ಮಿಲಿಯನ್ ಸ್ಕ್ವೇರ್ ಫೀಟ್ ಅಲ್ಲಿ ವರ್ಕ್ ಸ್ಪೇಸ್ಗಳು ಈಗಾಗಲೇ ಸ್ಥಾಪನೆ ಆಗಿದೆ. ಹತ್ತತ್ರ ಔಟರ್ ರಿಂಗ್ ರೋಡಲ್ಲಿ ಇರುವಂಥ ಕಂಪ್ನೀಸ್ಗಳು ಪ್ರತಿ ವರ್ಷದ ಆದಾಯ ಸರ್ಕಾರಕ್ಕೆ 850 ಕೋಟಿ ರೂಪಾಯಿ ಕೊಡ್ತಾ ಇದೆ. ಥ್ರೂ ಪ್ರಾಪರ್ಟಿ ಟ್ಯಾಕ್ಸಸ್ಸು ಮತ್ತೊಂದು ಮಗದೊಂದು ಅವ್ರ ಮೇಲೆ ನೀವು ಏರಿಕೆ ಮಾಡಿದ್ದೀರಿ, ಅವ್ರು ಕೊಟ್ಕೊಳ್ತಾ ಬರ್ತಾ ಇದ್ದಾರೆ. ಇದರಿಂದ ನಮಗೆ ಆಗಿರುವಂಥ ಅನುಕೂಲಗಳೇನು, ಕಂಪ್ನೀಸ್ ಬಂದಿರೋದ್ರಿಂದ ಇವತ್ತು ಎಂಪ್ಲಾಯ್ಮೆಂಟ್ ಇರ್ಬೋದು, ಈ ರೀತಿ. ಆಮೇಲೆ ಸರ್ಕಾರಕ್ಕೆ ಎಕನಾಮಿಕಲಿ ಇವತ್ತು ಸ್ಟ್ರೆಂತ್ ಆಗ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ಪ್ಲಸ್ ಕೇಂದ್ರ ಸರ್ಕಾರಕ್ಕೂ ಕೂಡ ಅವ್ರ ಕೊಡುಗೆಗಳು ಸಾಕಷ್ಟಿದೆ ಈ ಕಂಪ್ನೀಸ್. ಈಗ ಅವರ ಎಂಪ್ಲಾಯೀಸು ಪ್ರತಿನಿತ್ಯ ಈಗ ಸೌತ್ ಇಂದ ಈಸ್ಟ್ಗೆ ಬರೋದು, ಈಸ್ಟ್ ಇಂದ ಸೌತ್ಗೆ ಹೋಗೋದು, ಇವೆಲ್ಲ ರೆಗ್ಯುಲರ್ ಆಗಿ ಏನು ಓಡಾಡ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಅವರ ಕಂಪ್ನಿಗಳಲ್ಲಿ ಅವರು ಚರ್ಚೆ BBMP ವರೆಗೆ ಕೂಡ ತಗೊಂಡೋಗಿರ್ತಕ್ಕಂಥದ್ದು. ಸಾಕಷ್ಟು ಕಂಪ್ಲೇಂಟ್ಸ್ನ ರಿಜಿಸ್ಟರ್ ಮಾಡಿದ್ದಾರೆ BBMP ಆಫೀಸಲ್ಲಿ. ಗುಂಡಿಗಳು ಬಿದ್ದಿದೆ, ಫುಟ್ಪಾತ್ಗಳಿಲ್ಲ, ಮಣ್ಣು ಎದೇಳ್ತದೆ, ಎಲ್ಲ ಕಡೆ ಅಂಡರ್ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದೀರಿ. ಅಲ್ಲೆಲ್ಲೋ ಮೆಟ್ರೋದ್ ಬೇರೆ, ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಅಲ್ಲಿ ಬೇರೆ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಇದೆಲ್ಲ ಸರಿಪಡಿಸ್ಕೊಡಿ ಅಂತಕ್ಕಂಥದ್ದು ಒಬ್ರು ಬ್ಲ್ಯಾಕ್ ಬಕ್ನ CEO ಅವ್ರ ಟ್ವೀಟ್ ಮೂಲಕ ಅವರು ರಾಜೇಶ್ ಅವರು ಈಸ್ ಟೋಲ್ಡ್ ವಾಟ್ ಎವರ್ ದ ರಿಯಾಲಿಟಿ ಈಸ್. ಪ್ರತಿನಿತ್ಯ ಫೇಸ್ ಮಾಡ್ತಾ ಇರೋಂಥ ಸಮಸ್ಯೆ. ಇದಕ್ಕೆ ಪೂರಕವಾಗಿ ಉಪಮುಖ್ಯಮಂತ್ರಿಗಳು ಏನು ಹೇಳಬೇಕು? ಆಯ್ತಪ್ಪ, ನಾನು ಕನ್ಸಿಡರ್ ಮಾಡ್ತೀನಿ, ಐ ವಿಲ್ ಅಡ್ಮಿಟ್ ಇಟ್, ಐ ವಿಲ್ ಮೇಕ್ ಶ್ಯೂರ್ ದಟ್ ಥಿಂಗ್ಸ್ ವಿಲ್ ಬಿ ಅಡ್ರೆಸ್ ಪ್ರಿಟಿ ಕ್ವಿಕ್ಲಿ ಅನ್ನೋದನ್ನ ಅವ್ರಿಗೆ ನೀವು ಒಂದು ವಿಶ್ವಾಸ ಮೂಡಿಸ್ಬೇಕಾಗಿತ್ತು. ಬಟ್ ಅದರ ವಿರುದ್ಧವಾಗಿ ನೀವೇನು ಮಾಡಿದ್ದೀರಿ? ಯಾವನ್ ಬೇಕಾದ್ರೆ ಇರ್ಬೋದು, ಬ್ಲ್ಯಾಕ್ ಮೇಲರ್ಸು ಇರ್ಬೋದು, ಹೋಗ್ಬೋದು, ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಇನ್ನ ಪಾಪ ಕೆಲವೊಂದಷ್ಟು ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಮೋಹನ್ ದಾಸ್ ಪೈ ಅವರು, ಕಿರಣ್ ಮಜುಮ್ದಾರ್ ಶಾ ಅವರು, ಮೇಡಮ್ ಅವರು, ಅವರೆಲ್ಲರೂ ಕೂಡ ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ. ದೇ ಆರ್ ಆಲ್ ಪ್ರಾಮಿನೆಂಟ್ ಲೀಡರ್ಸ್ ಆಫ್ ದಿಸ್ ಸೊಸೈಟಿ. ಅವ್ರು ವಾಯ್ಸ್ ಔಟ್ ಮಾಡ್ಲಿಲ್ಲ ಅಂದ್ರೆ ಇನ್ಯಾರು ಮಾಡ್ಲಿಕ್ಕೆ ಆಗ್ತದೆ ಸರ್? ಅವ್ರಿಗೆ ರಾಜಕಾರಣ ಕಟ್ಕೊಂಡು ಏನಾಗ್ಬೇಕು? ಬಿಲಿಯನ್ಸ್ ಆಫ್ ಕ್ರೋರ್ಸ್ ಆಫ್ ವರ್ತ್ ಇದೆ ಸರ್ ಕಂಪನಿ. ಅದು ಬಿಲಿಯನ್ಸ್ ಇನ್ ಡಾಲರ್ಸ್ ಅಲ್ಲಿ ಇದಾರೆ ಸರ್ ಅವರು. ಅವ್ರಿಗೆ ಏನಾಗ್ಬೇಕು ಸರ್? ಇಲ್ಲಿ ಶಿಫ್ಟ್ ಆದ್ರೆ ನಮಗೆ ಸಮಸ್ಯೆ, ನಮ್ಮ ರಾಜ್ಯಕ್ಕೆ ಕೊರತೆ. ಈಗ ಏನಾಯ್ತು ಕೊನೆಗೆ? ಚಂದ್ರಬಾಬು ನಾಯ್ಡು ಅವ್ರ ಮಗ ಏನಂದ್ರು, ಬನ್ನಿ ವೈಜಾಗ್ ಬನ್ನಿ, ನಾವೆಲ್ಲ ಪ್ರಾವಿಷನ್ ಕೊಡ್ತೀವಿ, ಲ್ಯಾಂಡ್ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಕೊಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಬನ್ನಿ, ಅಲ್ಲಿ ಯಾಕೆ ಒದ್ದಾಡ್ತೀರಾ ಅಂತಾರೆ. ಇನ್ನು ಇವ್ರು ತೊಲಗಿ ಅಂತಾರೆ, ಬಿಟ್ಟು ಹೋಗಿ ಅಂತಾರೆ. ಇದ್ರ ಮಧ್ಯೆ ಅನುಭವಿಸೋರು ಯಾರು? ಏನು ಉದ್ದೇಶ ಸರ್ ಇದರಿಂದ? ಏನು ಹೇಳ್ಬೇಕು, ಉಪಮುಖ್ಯಮಂತ್ರಿಗಳು ಹೇಳ್ಬೇಕು ಅವ್ರ ಹಿಂದಿನ ಉದ್ದೇಶ ಏನು. ಅವ್ರಿಗೆ ಏನಾದ್ರು ವಿಷನ್ ಅನ್ನೋದಿದ್ಯಾ ಈ ಬೆಂಗಳೂರು ನಗರದ ಬಗ್ಗೆ? ಅಥವಾ ಅವ್ರ ವಿಷನ್ ಬರೀ ಪರ್ಸೆಂಟೇಜ್ ವಿಷನ್ಗೆ ಸೀಮಿತನಾ, ಕಮಿಷನ್ಗೆ ಸೀಮಿತನಾ? ಹೇಳ್ಬೇಕು ಅವರು. ಪಾಪ ಅವ್ರು PR ಟೀಮು ಇಟ್ಕೊಂಡಿದ್ದಾರೆ. ಅವರು ಅಷ್ಟೆಲ್ಲ ಪ್ರತಿನಿತ್ಯ PR ಟೀಮು ಹೇಳೋದ್ನೆಲ್ಲ ಕೇಳ್ತಾರೆ. ಅವ್ರ PR ಟೀಮ್ ಅವ್ರಿಗೆ ಅಡ್ವೈಸ್ ಮಾಡೋದು ಒಳ್ಳೇದು. ಮುಂದೆ ಯಾವ ರೀತಿ ಬೆಂಗಳೂರು ನಗರ ಕಟ್ಟಬೇಕು ಅಂತ. ಬೈಕ್ ಹಾಕೊಂಡು, ಶಾಲ್ ಹಾಕೊಂಡು, ಗ್ಲಾಸ್ ಹಾಕೊಂಡು ಬೆಂಗಳೂರೆಲ್ಲ ಝೀರೋ ಟ್ರಾಫಿಕಲ್ಲಿ ನಾವು ಓಡಾಡ್ಬೋದು ಅಧಿಕಾರ ಬಂದರೆ. ಪ್ರಯೋಜನ ಇಲ್ಲ ಸರ್ ಅದರಿಂದ, ಯಾರ ಹೊಟ್ಟೆನೂ ತುಂಬೋದಿಲ್ಲ ಅದರಿಂದ. ನಿಜವಾಗ್ಲೂ ಜನ ಇವತ್ತೇನು ಸಂಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ. 3 ಅಡಿ 4 ಅಡಿ 5 ಅಡಿ ನೀರು ನಿಂತ ಇದೆ. ಇದೇ ಪುಟ್ಟೇನಹಳ್ಳಿನಲ್ಲಿ ಕುಮಾರಣ್ಣ ಅವ್ರು ಮುಖ್ಯಮಂತ್ರಿ ಇದ್ದಾಗ 3 ಅಡಿ ನೀರು ನಿಲ್ಲೋದು. ಹೋಗಿ ಮುಖ್ಯಮಂತ್ರಿ ಇದ್ದಾಗ ಅಡ್ರೆಸ್ ಮಾಡಿ ರಿಸಾಲ್ವ್ ಮಾಡಿಕೊಟ್ರು ಆ ಕೇಸ್ನ. ಅಲ್ಲಿ ಜನ ಈ ಹೆಲಿಕಾಪ್ಟರಿಂದ ಪುಷ್ಪಾರ್ಚನೆ ಮಾಡಿದ್ರು ಕುಮಾರಣ್ಣಂಗೆ. ಅದಾದ್ಮೇಲೆ ಎಲೆಕ್ಷನ್ ಆಯ್ತು. ಎಲೆಕ್ಷನಲ್ಲಿ 1 ಸೀಟು ಗೆಲ್ಲಿಲ್ಲ ನಾವು, ಅದು ಬೇರೆ ಪ್ರಶ್ನೆ. ಆದ್ರೆ ಬಟ್ ನಾವು ನಮ್ಮ ಕೆಲಸ, ನಾವು ಅಂತ ಸ್ಥಾನದಲ್ಲಿ ಜನ ನಮ್ಮನ್ನು ಕೂರಿಸಿದಾಗ ನಮ್ಗೊಂದು ಜವಾಬ್ದಾರಿ ಇರ್ಬೇಕು ಸರ್. ಜನರ ಪರವಾಗಿ ದುಡಿಬೇಕು. ಈಗ ಏನಾಗಬೇಕಾಗಿದೆ?
ಶಿವಕುಮಾರ್ ಅವ್ರಿಗೆ ನೀವ್ ಹೇಳಿದ್ರಿ ಪೆನ್ನು ಕೊಟ್ಟಿದೆ, ಪೇಪರ್ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ, ಯಾವ್ದಕ್ಕೆ ಯೂಸ್ ಮಾಡ್ತಾ ಇದಾರೆ? ಈ ದುರಾಂಕಾರದ ಮಾತುಗಳು ಆಡ್ಕೊಂಡು ತಿರ್ಗಿದ್ರೆ ಕುಮಾರಸ್ವಾಮಿ ಅವ್ರು ಏನ್ ಮಾಡಿದ್ರು ಅಂದ್ರೆ 4,500 ಬಸ್ ಕೊಟ್ಟಿದಾರ್ರಿ. EV ಬಸ್ಸಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವತ್ತು 10,000, ಮೊದಲನೇ ಪ್ರೊಡಕ್ಷನ್ 10,000 ಆಯ್ತು ಇಡೀ ದೇಶಕ್ಕೆ. ಅದ್ರಲ್ಲಿ 4,500 45% ಬಸ್ಸು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೆ ರಾಜ್ಯದ ಬಗ್ಗೆ ಕಮಿಟ್ಮೆಂಟ್ ಇಲ್ಲ, ಕಾಳಜಿ ಇಲ್ಲ ಅಂದ್ರೆ ಮಾಡೋರು ಅದನ್ನ ಹೋಗ್ಲಿ. ಕನಿಷ್ಠ ಪಕ್ಷ ನೀವು ಸರ್ಕಾರದ ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಒಂದು ಕೃತಜ್ಞತೆ ಸಲ್ಲಿಸಿದ್ರ? ಏನ್ ಅವ್ರೇನ್ ಪರ್ಸನಲಿ ನೀವೇನ್ ಹೇಳೋದ್ ಬೇಡ ರೀ, ಆಯ್ತು ನೀವು ಅವ್ರನ್ನ ವಿರೋಧಿಸಿ ಪರ್ಸನಲಿ ದ್ವೇಷ ಮಾಡಿ, ಏನ್ ತೊಂದರೆ ಇಲ್ಲ. ಬಟ್ ನೀವು ಅಟ್ಲೀಸ್ಟ್ ಒಂದು ಕೇಂದ್ರ ಸರ್ಕಾರದಿಂದ ಒಬ್ಬ ಕೇಂದ್ರದ ಮಂತ್ರಿ, ಕ್ಯಾಬಿನೆಟ್ ಯೂನಿಯನ್ ಮಿನಿಸ್ಟರ್ ಇಷ್ಟೆಲ್ಲ ಮಾಡವ್ರೆ, ಆಯ್ತಪ್ಪ ನಾವು ಇದನ್ನ ಸ್ವಾಗತ ಮಾಡ್ತೀವಿ, ಯಾರು ಹೇಳಿ? ಯಾರು ಹೇಳಿ? ಬಟ್ ರಾಜ್ಯ ಸರ್ಕಾರ ವಿರೋಧ ಪಕ್ಷಗಳಿಗೆ ಸವಾಲ್ ಆಗ್ತಾ ಇದೆಯಾ, ಅಥವಾ ದಾಳಗಳನ್ನ ಉಳಿಸಿ ನೀವು ಏನ್ ಮಾಡ್ತೀರಾ ಮಾಡಿ ಅಂತ ಹೇಳಿ ಅವಕಾಶಗಳನ್ನ ಇಷ್ಟೊಂದು ಕೊಡ್ತಾ ಇದೆಯಾ? ದರ ಏರಿಕೆ ಮಾಡ್ತಾ ಇದ್ರೆ ಒಂದ್ ಕಡೆಯಿಂದ ದರ ಏರಿಕೆ ಆಯ್ತು, ಬೇರೆ ಬೇರೆ ಧರ್ಮದ ವಿಚಾರಗಳ ಸಂಘರ್ಷ ಆಯ್ತು, ಈಗ ಕಂಪನಿಗಳ ವಿಚಾರ ಬರ್ತಾ ಇದೆ. ಒಂದು ದಿನವೂ ಕೂಡ ವಿರೋಧ ಪಕ್ಷ JDS ಅಥವಾ BJP ಇಬ್ರು ಒಂದು ದಿನವೂ ಫ್ರೀಯಾಗಿ ಕುತ್ಕೊಳ್ಳಿಕ್ಕೆ ಸಮಯ ಇಲ್ಲ, ಅಷ್ಟರ ಮಟ್ಟಿಗೆ ಅವಕಾಶವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಈಗಲೂ ಕೂಡ ಜನತಾದಳ ಪಕ್ಷದ ವತಿಯಿಂದ ಈಗೇನು BBMPಯನ್ನ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ, GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಏನ್ ಮಾಡ್ಕೊಂಡು ಹೊರಟಿದ್ದಾರೆ, ಅದರಲ್ಲೂ ಕೂಡ ಒಂದಷ್ಟು ರಾಜಕೀಯದ ಉದ್ದೇಶಗಳು ಇವೆಲ್ಲವೂ ಕೂಡ ದುರುದ್ದೇಶಗಳು ಜಾಸ್ತಿ ಇದೆ. 198 ಸೀಟ್ಗಳು ಹೋಗಿ ಹತ್ತತ್ರ 500ಗೆ ಹೋಗಿ ನಿಂತ್ಕೋತದೆ. ಅದರಲ್ಲಿ ಅವರು ಪಾಪ ಬೇರೆ ಬೇರೆ ರೀತಿ ವರ್ಕೌಟ್ ಮಾಡ್ಕೊಂಡು ಅದರಲ್ಲೆಲ್ಲ ಬಹಳ ಅವರು ಪೆನ್ನು ಪೇಪರ್ ಅದರಲ್ಲಿ ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಾರೆ ಉಪಮುಖ್ಯಮಂತ್ರಿಗಳು. ಮಾಡ್ಲಿ, ಬಟ್ ಸಮಯ ಬರುತ್ತೆ. ನಾವು ಬೆಂಗಳೂರು ನಗರಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಇವೆಲ್ಲವನ್ನು ಕೂಡ ಈಗ ನಾವು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಪ್ರತಿ ವಾರ್ಡ್ಗೂ ಭೇಟಿ ಕೊಡ್ತೀವಿ, 28 ಅಸೆಂಬ್ಲಿ ಸೆಗ್ಮೆಂಟ್ಗೂ ಹೋಗ್ತೇವೆ, ಎಲ್ಲ ಕಡೆ ಹೋಗ್ತೇವೆ, ಪ್ರತಿ ಕಾರ್ಪೊರೇಷನ್ಗೂ ಹೋಗಿ ಅಡ್ರೆಸ್ ಮಾಡ್ತೇವೆ. ಇದು ಜನತಾದಳ ಪಕ್ಷ ಸುಮ್ಮನೆ ಎಲ್ಲೋ ಬಂದು ಇವತ್ತು ನಾವು ಮಾಧ್ಯಮಗೋಷ್ಠಿ ಕರೆಯೋದು ಮಾತಾಡೋದು ಇಲ್ಲಿಗೆ ಸೀಮಿತ ಮಾಡ್ತಕ್ಕಂಥದ್ದಿಲ್ಲ. ಜನಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ 100ಕ್ಕೆ 100 ಮಾಡ್ತೇವೆ. ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಹೆಚ್ಚಿನ ಸಮಯ ಕಳೆಯೋದ್ರಿಂದ ಅಲ್ಲಿ ವಾತಾವರಣ ಸರಿ ಇಲ್ಲದಿರೋ ಕಾರಣಕ್ಕಾಗಿ ಅವರ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ. ಸೊ ಸಾಕಷ್ಟು ಜನ JDS ನಲ್ಲಿ ಇರ್ಬೋದು ಅಥವಾ ಅವ್ರ ಅಭಿಮಾನಿಗಳಿರೋದು, ನಾವೊಂದು ಕೇಳೋದಂತ ಸಂದರ್ಭದಲ್ಲಿ ಹೇಳ್ತಾ ಇರೋದು, ಅವ್ರನ್ನ ರಾಜ್ಯಕ್ಕೆ ಕರೆಸಬೇಕು, ರಾಜ್ಯದಲ್ಲಿ ಅವರ ಅವಶ್ಯಕತೆ ಹೆಚ್ಚಿದೆ ಅನ್ನೋಂಥ ಆಗ್ರಹ ಬರ್ತಾ ಇದೆ. ಸರಿಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆ 1 ತಿಂಗಳು ಪೂರ್ವದಲ್ಲಿ ಒಂದು ಡಿಸಿಷನ್ ಆಯಿತು. ನಾವು NDA ಮಿತ್ರಕೂಟದ ಭಾಗವಾಗಿ ನಾವು ಕೂಡ ಒಂದು ನಮ್ಮ ಎಕ್ಸ್ಟೆಂಡೆಡ್ ಸಪೋರ್ಟ್ನ ಕೈ ಜೋಡಿಸಿದ್ದೀವಿ. ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೇವೆ ಎರಡು ಪಾರ್ಟಿ. ಕುಮಾರಣ್ಣ ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗಬೇಕು ಅಥವಾ ಸಂಸತ್ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಅವರಲ್ಲೂ ಆ ಭಾವನೆ ಇರಲಿಲ್ಲ. ನಮ್ಮ ರಾಜ್ಯದ ಕೇಡರಲ್ಲೂ ಕೂಡ ಅದು ಯಾವ ಕೂಡ ಪ್ರಸ್ತಾವನೆಗಳು ಇರಲಿಲ್ಲ. ಇನ್ಫ್ಯಾಕ್ಟ್ ವಿರೋಧನೆ ಮಾಡಿದ್ರು ಎಲ್ಲರೂ. ಬಟ್ ಅಂತಿಮವಾಗಿ ಈಗ ಕೇಂದ್ರದಿಂದ ಒಂದು ಕರೆ ಬಂದಂತ ಸಂದರ್ಭದಲ್ಲಿ ಜೊತೆಯಲ್ಲಿ ಈಗ ಇದೆಲ್ಲ ದಾಟಿ ಅವರು ಹತ್ತತ್ರ 3 ಲಕ್ಷ ಲೀಡು ನಮ್ಮ ಜಿಲ್ಲೆಯ ಜನತೆ ತಂದೆ ತಾಯಂದ್ರ ಪುಣ್ಯಾತ್ಮರ ಆಶೀರ್ವಾದದಿಂದ ಇವತ್ತು 2 ಉನ್ನತವಾದಂಥ ಒಂದು ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಈಗ ದೇಶದ ಕೆಲಸ ಇದೆ ಕೈ ತುಂಬ, ರಾಷ್ಟ್ರ ಕಟ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಒಳ್ಳೆ ಸ್ಥಾನಮಾನಗಳು ಕೊಟ್ಟು ಗೌರವ ಕೊಟ್ಟು ಇವತ್ತು ಈ ದೇಶದ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಎಲ್ಲವೂ ಕೂಡ ಇವತ್ತು ನಮಗೆ ಶಕ್ತಿಯನ್ನು ದಾರೆ ಎರೆದಿದ್ದಾರೆ. ಹಾಗಾಗಿ ಈಗ ಮಧ್ಯದಲ್ಲಿ ನಾವು ಮತ್ತೆ ರಾಜ್ಯದಲ್ಲೇ ಉಳ್ಕೋಬೇಕಾಗಿತ್ತು, ರಾಜ್ಯಕ್ಕೆ ಬರಬೇಕಾಗಿತ್ತು, ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಅನವಶ್ಯಕ. ಕುಮಾರಣ್ಣ ಅವರು ರಾಜ್ಯಕ್ಕೆ ಮತ್ತೆ ಬರಬೇಕು, ವಾಪಸ್ ಆಗ್ಬೇಕು ಅಂತಕ್ಕಂಥದ್ದು 100ಕ್ಕೆ 100ರಷ್ಟು ನೀವ್ ಹೇಳ್ದಂಗೆ ಸರ್ ಎಲ್ಲ ಕಡೆನೂ ಕೂಡ ಈ ಭಾವನೆ ಜನಸಾಮಾನ್ಯರಲ್ಲಿ ವ್ಯಕ್ತ ಆಗ್ತಾ ಇದೆ. ಇದು ನಮ್ಮ ಕಾರ್ಯಕರ್ತರು ಅನ್ನೋದಲ್ಲ, ಸಾಮಾನ್ಯರಲ್ಲಿ ವ್ಯಕ್ತ ಆಗ್ತಾ ಇದೆ, ಜನರಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ನಾನು ಈಗ ತಾನೇ ಏನು 60 ಕ್ಷೇತ್ರ ಓಡಾಡ್ಕೊಂಡ್ ಬಂದಿದ್ದೇನೆ ಜನರೊಂದಿಗೆ ಜನತಾದಳ. ಎಲ್ಲೋದ್ರೂ ಕೂಡ ಇಲ್ಲ ಕುಮಾರಣ್ಣನ ಕಾಲದಲ್ಲಿ ನಮ್ಗೆ ಎಲ್ಲಾ ರೀತಿ ಅನುಕೂಲ ಆಗೋದು, ಎಲ್ಲಾ ಸಮಾಜ ಧರ್ಮ ವರ್ಗನೂ ಕೂಡ ಪ್ರೀತಿಯಿಂದ ಕಾಣೋರು ಅಂತಕ್ಕಂಥದ್ದು ಹೇಳ್ತಾರೆ. ಬಟ್ ಟೈಮ್ ಬಂದಾಗ ಡೆಫಿನೆಟ್ಲಿ ಕುಮಾರಣ್ಣ ಅವರು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನಿವಾರ್ಯ ದಿನಗಳು ಕೂಡ ಮುಂದಿನ ದಿನಗಳಲ್ಲಿ ನಾವು ಕಾಣ್ಬೋದು. ಆದ್ರೆ ಅಲ್ಲಿವರೆಗೂ ಈಗ ರಾಜ್ಯಕ್ಕೆ ಸದ್ಯಕ್ಕೆ ಇದು ಮಾತನಾಡ್ತಕ್ಕಂಥದ್ದು ನನ್ನ ಪ್ರಕಾರ ಜಾಸ್ತಿ ಇದೆ. ಅಲ್ಲ, ಜವಾಬ್ದಾರಿ ನಾನು ಒಬ್ಬ ಅಂತಲ್ಲ. ನಾನು ವಾಟ್ ಎವರ್ ಸೆಟ್ ಅಂಡ್ ನಾನು ಯಾವಾಗ್ಲೂ ಯೋಚನೆ ಮಾಡೋದು, ನಾನು ಈ ಪಕ್ಷದ ಕಾರ್ಯಕರ್ತ. ಈ ಪಕ್ಷ ಉಳ್ಕೊಂಡ್ರೆ ನಿಖಿಲ್ ಕುಮಾರಸ್ವಾಮಿ, ಈ ಪಕ್ಷ ಇಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಶೂನ್ಯ. ಹಾಗಾಗಿ ನನ್ನ ದುಡಿಮೆ ಈ ಕಾರ್ಯಕರ್ತರಿಗೋಸ್ಕರ, ನಮ್ಮ ಅಭ್ಯರ್ಥಿಗಳಿಗೋಸ್ಕರ, ಜೊತೆಯಲ್ಲಿ ಯಾರಾದ್ರೂ ಕೂಡ ಬ್ಯಾಕ್ಗ್ರೌಂಡ್ ಕೆಲಸ ಮಾಡಬೇಕಾಗಿದೆ, ಆ ಕೆಲಸ ನಾನು ಮಾಡಲಿಕ್ಕೆ ತುಂಬ ಹೃದಯದಿಂದ ಇವತ್ತು ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಆ ಕೆಲಸ ನಾನು ಮುಂದುವರಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಜನಾರ್ದನ ಬಾರ್ಜಿ, ಕನ್ನಡ ನ್ಯೂಸ್.